ಆರ್ ಯು ರೆಡಿ? ಪ್ರತಿದಿನ 7 ಗಂಟೆ ನಿದ್ರೆ ಮಾಡದೆ ಹೋದರೆ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ಸ್: ಎ ಒತ್ತಡ, ಬಿ ಮಧುಮೇಹ, ಸಿ ನಿಶಕ್ತಿ, ಡಿ ಹಾರ್ಟ್ ಅಟ್ಯಾಕ್. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ನಿಮ್ಮ ನಿದ್ರೆಯ ವೇಳಾಪಟ್ಟಿಯು ನಿಮ್ಮ ಒಟ್ಟಾರೆ ಆರೋಗ್ಯವನ್ನು ನಿರ್ಧರಿಸುತ್ತದೆ. ಅಸಮರ್ಪಕ ನಿದ್ರೆಯು ನಿಮ್ಮ ದೇಹದ ಮೇಲೆ ದುಷ್ಪರಿಣಾಮವನ್ನು ಉಂಟುಮಾಡುತ್ತದೆ. ನಿಮ್ಮ ದೇಹಕ್ಕೆ ಸಾಕಾಗುವಷ್ಟು ನಿದ್ರೆ ಮಾಡದೆ ಹೋದರೆ ಮಧುಮೇಹದ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ಅಧ್ಯಯನವು ಹೇಳುತ್ತದೆ. ಹಾಗೂ ನಿಮ್ಮ ಹೃದಯದ ಆರೋಗ್ಯವು ತೊಂದರೆಗೆ ಒಳಗಾಗಬಹುದು. ಅಸಮರ್ಪಕ ನಿದ್ರೆ ನಿಮ್ಮ ಹೃದಯದ ಆರೋಗ್ಯಕ್ಕೆ ಋಣಾತ್ಮಕವಾಗಿ ಪರಿಣಾಮ ಬೀರುತ್ತದೆ ಮತ್ತು ಹೃದ್ರೋಗದ ಅಪಾಯವನ್ನು ಹೆಚ್ಚಿಸುತ್ತದೆ. ಜೊತೆಗೆ ಅಗತ್ಯಕ್ಕಿಂತ ಹೆಚ್ಚು ನಿದ್ದೆ ಮಾಡುವುದು ಕೂಡ ನಿಮ್ಮ ಹೃದಯದ ಆರೋಗ್ಯಕ್ಕೆ ಕೆಟ್ಟದು. ನಿದ್ರೆಯ ಕೊರತೆಯು ಹಾರ್ಮೋನ್ ಅಸಮತೋಲನಕ್ಕೆ ಕಾರಣವಾಗಬಹುದು. ನಿಮ್ಮ ನಿದ್ರೆಯ ಉಪಸ್ಥಿತಿಯು ನಿಮ್ಮ ಹಾರ್ಮೋನ್ಗಳ ಮೇಲೂ ಪರಿಣಾಮ ಬೀರುತ್ತದೆ. ನಿದ್ರಾಹೀನತೆಯು ಹಸುವಿನ ಹಾರ್ಮೋನ್, ಬೆಳವಣಿಗೆಯ ಹಾರ್ಮೋನ್ಗಳನ್ನೆಲ್ಲ ಅದಲು ಬದಲು ಮಾಡಿಬಿಡುತ್ತದೆ. ಆದ್ದರಿಂದ ಪ್ರತಿದಿನ ದೇಹಕ್ಕೆ ಸಾಕಾಗುವಷ್ಟು ಅಥವಾ 7 ಗಂಟೆಯ ನಿದ್ರೆಯನ್ನು ಅವಶ್ಯಕವಾಗಿ ಮಾಡಬೇಕು ಎಂದು ವಿನಂತಿ. ಯಾವ ಅಭ್ಯಾಸವು ಆಂಗ್ಸೈಟಿಯನ್ನು ಹೆಚ್ಚಿಸುತ್ತದೆ? ಆಪ್ಷನ್ಸ್: ಎ ಹೆಚ್ಚು ಕೆಫಿನ್ ಸೇವನೆ, ಬಿ ಒಂಟಿತನ, ಸಿ ನಿದ್ರೆಯ ಕೊರತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೌದು ವೀಕ್ಷಕರೇ, ಆಂಗ್ಸೈಟಿ ಅಂದರೆ ಭಯ ಅಥವಾ ಆತಂಕ. ಇದನ್ನು ಅನುಭವಿಸಿದವರಿಗೆ ಮಾತ್ರವೇ ಅದರ ಕಷ್ಟದ ಅರಿವಿರುತ್ತದೆ. ಕ್ಷಣಕ್ಕೂ ಎಲ್ಲ ವಿಷಯಗಳಿಗೂ ಭಯಪಡುವವರನ್ನು ಆಂಗ್ಸೈಟಿ ಪೇಷೆಂಟ್ ಎಂದು ಕರೆಯುತ್ತಾರೆ. ಈ ಮನೋರೋಗಿಗಳು ಹೆಚ್ಚು ಕೆಫಿನ್ ಅಂಶವಿರುವ ಆಹಾರವನ್ನು ತೆಗೆದುಕೊಂಡರೆ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತದೆ. ಮತ್ತು ಒಂಟಿತನ, ನಿದ್ರಾಹೀನತೆಯು ಇದನ್ನು ದುಪ್ಪಟ್ಟು ಮಾಡುತ್ತದೆ. ಈ ಕಾಯಿಲೆಯಿಂದ ಹೊರಬರಲು ಕೆಫಿನ್ ಅಂಶದಿಂದ ದೂರ ಇರಿ ಹಾಗೂ ಚೆನ್ನಾಗಿ ನಿದ್ರೆ ಮಾಡಿ ಮತ್ತು ಧ್ಯಾನ ಮಾಡುವುದನ್ನು ರೂಢಿ ಮಾಡಿಕೊಳ್ಳುವುದು ಉತ್ತಮವಾಗಿದೆ. ಹಾಗಲಕಾಯಿಯನ್ನು ಈ ಪದಾರ್ಥದೊಂದಿಗೆ ತಿನ್ನುವುದು ವಿಷಕ್ಕೆ ಸಮಾನ. ಆಪ್ಷನ್ಸ್: ಎ ಮೂಲಂಗಿ, ಬಿ ಬೆಂಡೆಕಾಯಿ, ಸಿ ಮಾವಿನಕಾಯಿ, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಮೂಲಂಗಿ. ವೀಕ್ಷಕರೇ, ಹಾಗಲಕಾಯಿ ಪೌಷ್ಟಿಕಾಂಶವುಳ್ಳ ತರಕಾರಿ ಎನ್ನುವುದರಲ್ಲಿ ಸಂದೇಹವಿಲ್ಲ. ಈ ತರಕಾರಿ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ತಜ್ಞರ ಪ್ರಕಾರ ಹಾಗಲಕಾಯಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಮಧುಮೇಹ ಸೇರಿದಂತೆ ಅನೇಕ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಹಾಗಲಕಾಯಿ ಮತ್ತು ಮೂಲಂಗಿ ಇವೆರಡು ವಿಭಿನ್ನ ಪರಿಣಾಮಗಳನ್ನು ಬೀರುತ್ತವೆ. ಒಟ್ಟಿಗೆ ಸೇವಿಸಿದಾಗ ಹೊಟ್ಟೆ ನೋವು ಉಂಟು ಮಾಡಬಹುದು. ಇದು ಮಲಬದ್ಧತೆ, ಅತಿಸಾರ ಮತ್ತು ಹೊಟ್ಟೆ ನೋವಿನಂತಹ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಒಂದು ಹೂಸು ಬಿಟ್ಟರೆ ಎಷ್ಟು ಕೆಜಿ ತೂಕ ಕಡಿಮೆಯಾಗುತ್ತದೆ? ಆಪ್ಷನ್ಸ್: ಎ 60 ಕ್ಯಾಲರಿ, ಬಿ 100 ಕ್ಯಾಲರಿ, ಸಿ 500 ಕ್ಯಾಲರಿ, ಡಿ 400 ಕ್ಯಾಲರಿ. ಸರಿಯಾದ ಉತ್ತರ ಆಪ್ಷನ್ ಬಿ 100 ಕ್ಯಾಲರಿ. ವೀಕ್ಷಕರೇ, ಮಾನವ ಒಂದು ಹೂಸು ಬಿಟ್ಟರೆ 100 ಕ್ಯಾಲರಿ ಕಡಿಮೆಯಾಗುತ್ತದೆ ಅಂತೆ. ಅಂದರೆ 1 ಕೆಜಿ ಕಡಿಮೆ ಮಾಡಲು 7700 ಕ್ಯಾಲರಿಯನ್ನು ಕರಗಿಸಬೇಕಾಗುತ್ತದೆ. ಅಂದರೆ ಊಹಿಸಿ, 100 ಕ್ಯಾಲರಿಗೆ ಎಷ್ಟು ವೇಟ್ ಕಡಿಮೆಯಾಗುತ್ತದೆ? ಯಾವ ತರಕಾರಿ ತಿನ್ನುವುದರಿಂದ ತೂಕ ಹೆಚ್ಚಾಗುತ್ತದೆ? ಆಪ್ಷನ್ಸ್: ಎ ಸಿಹಿಗೆಣಸು, ಬಿ ಅವರೆಕಾಳು, ಸಿ ಮರಗೆಣಸು, ಡಿ ಆಲೂಗೆಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಎ ಸಿಹಿಗೆಣಸು ಮತ್ತು ಆಪ್ಷನ್ ಬಿ ಅವರೆಕಾಳು. ವೀಕ್ಷಕರೇ,
ಹೆಲ್ತ್ ಕಾರ್ಟ್ನ ವೆಬ್ಸೈಟ್ನಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ಅವರೆಕಾಳು, ಸಿಹಿಗೆಣಸು ಮತ್ತು ಜೋಳದಂತಹ ತರಕಾರಿಗಳು ಆರೋಗ್ಯಕರ ಆಹಾರಗಳಾಗಿವೆ. ಇವು ನಿಮ್ಮ ತೂಕವನ್ನು ತ್ವರಿತವಾಗಿ ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಇವುಗಳಲ್ಲಿ ಕಾರ್ಬೋಹೈಡ್ರೇಟ್ಗಳಲ್ಲಿ ಸಮೃದ್ಧವಾಗಿದ್ದು ಯಾವುದೇ ಕೊಬ್ಬು ಮತ್ತು ಪ್ರೋಟೀನ್ಗಳಿಲ್ಲ. ಈ ತರಕಾರಿಗಳಲ್ಲಿ ಉತ್ಕರ್ಷಣ ನಿರೋಧಕಗಳು, ಫೈಬರ್, ಜೀವಸತ್ವಗಳು ಮತ್ತು ಖನಿಜಗಳ ಉತ್ತಮ ಮೂಲವನ್ನು ನೀಡುತ್ತವೆ. ಯಾವ ದಿಕ್ಕಿನತ್ತ ಮುಖ ಮಾಡಿ ಊಟ ಮಾಡಬಾರದು? ಆಪ್ಷನ್ಸ್: ಎ ದಕ್ಷಿಣ, ಬಿ ಉತ್ತರ, ಸಿ ಪೂರ್ವ, ಡಿ ಪಶ್ಚಿಮ. ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ. ವೀಕ್ಷಕರೇ, ಪದ್ಮಪುರಾಣದ ಪ್ರಕಾರ ದಕ್ಷಿಣಾಭಿಮುಖವಾಗಿ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಬೇಕು. ವಾಸ್ತವದಲ್ಲಿ ಈ ದಿಕ್ಕನ್ನು ಯವನ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಈ ದಿಕ್ಕಿಗೆ ಎದುರಾಗಿ ಆಹಾರವನ್ನು ಸೇವಿಸುವುದರಿಂದ ವ್ಯಕ್ತಿಯ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತದೆ ಮತ್ತು ಮನೆಯ ಆರ್ಥಿಕ ಸ್ಥಿತಿಯನ್ನು ಸಹ ಇದು ಹದಗೆಡಿಸಬಹುದು. ತಡರಾತ್ರಿಯವರೆಗೆ ಮೊಬೈಲ್ ಬಳಸಿದರೆ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ಸ್: ಎ ದೃಷ್ಟಿಮಂದ, ಬಿ ಮೆದುಳು ಜ್ವರ, ಸಿ ಕ್ಯಾನ್ಸರ್, ಡಿ ತಲೆನೋವು. ಸರಿಯಾದ ಉತ್ತರ ಆಪ್ಷನ್ ಎ ದೃಷ್ಟಿಮಂದ. ವೀಕ್ಷಕರೇ, ಫಾರ್ಮಸಿ.in ವೆಬ್ಸೈಟ್ನಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ತಡರಾತ್ರಿಯವರೆಗೆ ಮೊಬೈಲ್ ಸ್ಕ್ರೀನ್ ಅನ್ನು ನೋಡುವುದರಿಂದ ಒಣ ಕಣ್ಣುಗಳು, ದೃಷ್ಟಿ ಮಂದವಾಗುವುದು ಮತ್ತು ಇತರೆ ಕಣ್ಣಿನ ಸಂಬಂಧಿತ ಲಕ್ಷಣಗಳು ಕಂಡುಬರಬಹುದು. ಯಾವ ಪ್ರಾಣಿ ಎಲ್ಲದಕ್ಕಿಂತ ಮೊದಲು ಭೂಕಂಪವನ್ನು ಗ್ರಹಿಸುತ್ತದೆ? ಆಪ್ಷನ್ಸ್: ಎ ನಾಯಿ, ಬಿ ಮೀನು, ಸಿ ಕಪ್ಪೆ, ಡಿ ಹಸು. ಸರಿಯಾದ ಉತ್ತರ ಆಪ್ಷನ್ ಬಿ ಮೀನು. ವೀಕ್ಷಕರೇ, ಭೂಕಂಪ ಸಂಭವಿಸುವ ಮೊದಲು ಅದನ್ನು ಪತ್ತೆ ಹಚ್ಚುವ ಏಕೈಕ ಜೀವಿ ಎಂದರೆ ಅದು ಮೀನು. ಅತಿಯಾಗಿ ಆಲೂಗೆಡ್ಡೆ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ಸ್: ಎ ಜೀರ್ಣಾಂಗ ವ್ಯವಸ್ಥೆ ತೊಂದರೆ, ಬಿ ರಕ್ತದೊತ್ತಡ, ಸಿ ತೂಕ ಹೆಚ್ಚಳ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವೀಕ್ಷಕರೇ, ಹೆಚ್ಚು ಆಲೂಗೆಡ್ಡೆ ತಿನ್ನುವುದರಿಂದ ತೂಕ ಹೆಚ್ಚಾಗಬಹುದು ಅಥವಾ ಜೀರ್ಣಾಂಗ ವ್ಯವಸ್ಥೆಯು ತೊಂದರೆಗೆ ಒಳಗಾಗಬಹುದು. ಇದಲ್ಲದೆ ಇದು ರಕ್ತದೊತ್ತಡ ರೋಗಿಗಳಿಗೆ ಹಾನಿಕಾರಕವಾಗಿದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ, ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.